ನಟಿ ಶಫಾಲಿ ಜರಿವಾಲ್ ಅವರ ದುರಂತ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಶಫಾಲಿ ಅವರ ನಿಗೂಢ ಸಾವು ಭಾರತೀಯ ಚಿತ್ರರಂಗದಲ್ಲೇ ಭಾರಿ ಸದ್ದು ಮಾಡುತ್ತಿದೆ. ಶಫಾಲಿ ಅವರ ಸಾವಿನ ಕಾರಣ ನಿಗೂಢವಾಗಿದೆ. ಶಫಾಲಿ ಜರಿವಾಲ್ ದುರಂತದ ಬಗ್ಗೆ ಅವರ ಪತಿ ಪರಾಗ್ ತ್ಯಾಗಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಶಫಾಲಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ. ಶಫಾಲಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮೂರ್ಛೆ ರೋಗ ಕೂಡ ಇತ್ತಂತೆ. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ತಾವೇ ಹೇಳಿಕೊಂಡಿದ್ದಾರೆ. ನಾನು 15ನೇ ವಯಸ್ಸಿನಲ್ಲೇ ಮೂರ್ಛೆ ರೋಗದಿಂದ ಬಳಲ್ತಾ ಇದ್ದೇನೆ. ಯಾವಾಗ ಏನು ಬೇಕಾದ್ರೂ ಆಗಬಹುದು. ಹೀಗಾಗಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸ್ತಾ ಇಲ್ಲ ಅಂತ ಬಹಿರಂಗವಾಗಿಯೇ ಹೇಳಿಕೊಂಡಿದ್ರು. ಇವರ ಜೊತೆಗೆ ಶಫಾಲಿ ತನ್ನ ವಯಸ್ಸು ಮರೆಮಾಚೋಕೆ ಔಷಧಿಯನ್ನ ತೆಗೆದುಕೊಳ್ತಾ ಇದ್ರಂತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. 42ನೇ ವಯಸ್ಸಿನಲ್ಲೂ ಶಫಾಲಿ ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ರು. ಫಿಟ್ನೆಸ್ ಫ್ರೀಕ್ ಆಗಿದ್ದ ಶಫಾಲಿ ಚರ್ಮದ ಆರೈಕೆಗೂ ವಿಶೇಷ ಕಾಳಜಿಯನ್ನ ವಹಿಸ್ತಿದ್ರು. ವಯಸ್ಸು 40 ದಾಟಿದ್ರು ಹರೆಯದ ಹುಡುಗಿಯಂತೆ ಮೆಂಚ್ತಾ ಇದ್ರು. ಶಫಾಲಿ ಸಾವಿನ ಬಳಿಕ ಅವರ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇವೆ. ಚರ್ಮದ ಸುಕ್ಕು ಬಾರದೆಂದು ಕಾಸ್ಮೆಟಿಕ್ಸ್ ಔಷಧಿಯನ್ನ ತೆಗೆದುಕೊಳ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಶಫಾಲಿ ಆರೋಗ್ಯಕರ ಡಯಟ್ ಪಾಲಿಸ್ತಾ ಇದ್ರು. ಒಂದು ದಿನಾನು ಮಿಸ್ ಮಾಡದೆ ಯೋಗ ವ್ಯಾಯಾಮವನ್ನ ಮಾಡ್ತಾ ಇದ್ರು. ಆದ್ರೂ ಕಾರ್ಡಿಯಾಟಿಕ್ ಅರೆಸ್ಟ್ ಆಗಿರೋದು ಅನುಮಾನ ಮೂಡುವಂತೆ ಮಾಡಿದೆ. ಇದೇ ವೇಳೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕೊರೋನಾ ವೇಳೆ ಆಡಿದಂತಹ ಮಾತುಗಳು ಭಾರಿ ವೈರಲ್ ಆಗ್ತಾ ಇದೆ. ಇಡೀ ದೇಶದಲ್ಲಿ ಯಾವಾಗ ಮತ್ತು ಯಾರು ಸಾಯ್ತಾರೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಂಡಂತಹ ನಂತರ ಸಾವುಗಳ ಬಗ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಅಖಿಲೇಶ್ ಯಾದವ್ ಅವರ ಈ ಮಾತುಗಳು ಈಗ ನಿಜ ಅಂತ ಸಾಬೀತಾಗ್ತಾ ಇದೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಅನ್ನು ಹಾಕಲಾಗಿದೆ.